ಉದ್ಯೋಗಗಳು ಸೃಷ್ಟಿ ಏನಿಲ್ಲ. ಇವತ್ತು ಉದ್ಯೋಗ ಬೇಕಾದ್ರೆ ಯಾರ್ಯಾರ್ದು ಕಾಲು ಹಿಡ್ಕೋಬೇಕು, ಮಾಡಬೇಕು, ದುಡ್ಡು ಇರಬೇಕು, ಮತ್ತೇನೋ ಇರಬೇಕು. ಸ್ವಂತ ದುಡ್ಡು ಹಾಕಿ ಏನು ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋರು ನೀವು? ಒಳ್ಳೆ ಕಾನೂನು ಹಾಕಬೇಕು, ಚಾಂಗಡಿ ಹಾಕಬೇಕು, ಪಕೋಡ ಬನಾವ ಪಕೋಡ, ಬಜ್ಜಿ ಬನಾವ ಬಜ್ಜಿ. ಈ ವ್ಯವಸ್ಥೆ ನಮ್ಮ ಮೋದಿ ಮತ್ತು ಶಾರ್ ಅವರ ಡೈರೆಕ್ಷನ್ಸ್. ಎಷ್ಟು ಮಂದಿ ಮಾಡ್ತಾರೆ ಇದನ್ನೆಲ್ಲ? ನೋಡ್ರಿ, 40-50 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಲೋನ್ ರೂಪದಲ್ಲೇ ಕೊಟ್ಟಿದ್ದಾರೆ. ಯಾವುದದು ಲೋನು ನಿಮಗೆ ಗೊತ್ತಿರ್ಬೋದಲ್ಲ, ಅದು ಬ್ಯಾಂಕ್ಗಳ ಮೂಲಕ ಕೊಡುವಂಥ ಮುದ್ರಾ ಲೋನ್. ಮುದ್ರಾ ಲೋನ್ ಯಾರ್ಯಾರಿಗೂ ಹಂಚಿಬಿಟ್ಟಿದ್ದಾರೆ, ಅದನ್ನು ಯಾರ್ಯಾರಿಗೂ ಹಂಚಿಬಿಟ್ಟಿದ್ದಾರೆ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 40-50 ಲಕ್ಷ ಕೋಟಿ ರೂಪಾಯಿ, 40 ಕೋಟಿ ಮೇಲೆ ಹಂಚಿದ್ವಿ ಅಂತ ಹೇಳ್ತಾರೆ. ಎಲ್ಲದದು ಎಲ್ಲದರೂ ಭ್ರಷ್ಟಾಚಾರ. ಲೋನ್ ಕೊಟ್ಟಿದ್ವಿ, ಸ್ವಂತ ಉದ್ಯೋಗ ಮಾಡೋಕೆ ಹಂಚಿದ್ವಿ. ಇವತ್ತೆಲ್ಲ ದೇಶ ದಿವಾಳಿ ಹೋಗ್ಬಿಟ್ಟದ. ಇಂಥ ಪ್ರಸಂಗದಲ್ಲ ಅನಿವಾರ್ಯವಾಗಿ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಎದ್ದು ನಿಂತಿದ್ದಾರೆ ಅಷ್ಟೇ. ಜಿ ಮತ್ತು CJP ಮಾಡಿ ಆ ನೆಲೆಯಲ್ಲಿ ಬಂದಂಥ ಅವರು ಇವತ್ತು ಹುಡುಗರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ RSS ಮೋಸ ಮರೆಯೋದಿಲ್ಲ. RSS ನಮ್ಮ ಮೋಸ ಮಾಡಿದ್ರೆ ಉದ್ಯೋಗ ಕೊಡ್ತೀನಿ ಮಾಡ್ತೀನಿ ಅಂತಾರೆ. BJP ಉದ್ಯೋಗ ಕೊಡ್ತಂತ ಹೇಳಿದ್ರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಇಲ್ಲ, ಕೊಡಲಿಲ್ಲ. ಮರೆತು ಬಿಟ್ಟರೆ ಎಲ್ಲರೂ. ಕೇವಲ ನಮ್ಗೆ ಬೇಕಂತ ಜನರಿಗೆ ಭ್ರಷ್ಟಾಚಾರ ಲಾಭ ಮಾಡಿಕೊಂಡ್ರು, ನಮ್ಮ ಪಕ್ಷಗಳನ್ನ ಬೆಳೆಸ್ಕೊಂಡ್ರು, ಪಾರ್ಟಿ ಫಂಡ್ ತೊಗೊಂಡು ಇವತ್ತು ಕಾರ್ಪೊರೇಟ್ಗಳನ್ನ ಬೆಳೆಸಿದ್ರು, ಮತ್ತೇನು ಕೊಟ್ಟಿಲ್ಲ. ಗಾಂಧೀಜಿಯವ್ರನ್ನ ಬಿಟ್ಟರು, ನಿಜವಾಗಿ ನಮಗೆ ಮೋಸ ಮಾಡಿದರು. RSSಗರು ಮೆರಿಟ್ ಅಂತೇಳಿ ಮತ್ತೇನು ಹೇಳಿ ನಮ್ಮ ದಾರಿ ತಪ್ಪಿಸಿದ್ರು ಅಂತೇಳಿ ವಾದ ಮಾಡ್ತಾ ಇದ್ದಾರೆ ನಮ್ಮ ಬೋರಾ ಅವರು, ನೇಹಾ ಬೋರಾ ಅವರು. ಅದಕ್ಕೆ ನಾವು ಸ್ವತಂತ್ರ ಹೋರಾಟಗಾರರು ಸಾವಿರಾರು ಜನರ ತ್ಯಾಗ ಬಲಿದಾನದ ಫಲವಾಗಿ ನಾವೆಲ್ಲ ವಿಶ್ವವಿದ್ಯಾಲಯದ ಮೆಟ್ಟಲು ಹತ್ತಿದ್ದೇವೆ. ಇವತ್ತೇನಾದರೂ ನಾವು ಮೆಟ್ಟಲು ಒಂದು ಸ್ವಲ್ಪ ಹತ್ತಿದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರರ ಕಾರಣದಿಂದ, ಸ್ವಲ್ಪ ಹಿಂದೆ ನೆಹರು ಅವರು ಕೊಟ್ಟಂಥ ಅನುಕೂಲಗಳಿಂದ. ಅವರು ಪೂರ್ಣ ಅದನ್ನು ಕೊಟ್ಟಿಲ್ಲ. ತುಲಂತ ಎಲ್ಲರಿಗೂ ಫ್ರೀ ಎಜುಕೇಷನ್ ಕೊಡಬೇಕಾಗಿತ್ತು, ದೇಶದಲ್ಲಿ ಕೊಡಲಿಲ್ಲ. ನಮ್ಮನ್ನು ಇವತ್ತೊಂದು ಯಾವುದೋ ತಂದೊಂದು ಒಂದೇನಪ್ಪ ದೊಡ್ಡ ಕಾಡಿನ ತಂದು ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ ಅನ್ನೋಂಥ ಮಾತನ್ನು ವಾದ ಮಾಡ್ತಾ ಇರ್ತಾರೆ. ಆ ಹುತಾತ್ಮರು ತ್ಯಾಗ ಮಾಡಿ ನಮ್ಗೆ ಸ್ವತಂತ್ರ ಕೊಟ್ಟರು. ಅವ್ರ ಋಣ ನಮ್ಮ ಮೇಲದ. ಅವ್ರ ಋಣ